ಆರ್ಭಟ ಜೋರಾಗಿದೆ. ಹವಾಮಾನ ಇಲಾಖೆಯಿಂದ ಆರೆಂಜ್ ಅಲರ್ಟ್ ನೀಡಲಾಗಿದ್ದು ಆಗಾಗ ಮಳೆ ಬರ್ತಾನೆ ಇದೆ. ನಾಳೆ ಶಿವಮೊಗ್ಗ ಜಿಲ್ಲೆಗೆ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಗಣಪತಿ ಹಬ್ಬ ಆರಂಭ ಆಗ್ತಿದ್ದಂತೆ ಶಿವಮೊಗ್ಗ ನಗರದಲ್ಲೂ ಸಹ ಹಲವು ದಿನಗಳಿಂದ ಮಳೆ ಬರ್ತಾ ಇದೆ. ಕಳೆದ 2-3 ದಿನಗಳಿಂದ ಭಾರೀ ಮಳೆ ಸುರಿತಾ ಇದ್ದು ಒಂದೆರಡು ದಿನ ಶಾಲೆಗಳಿಗೂ ಕಾಲೇಜುಗಳಿಗೂ ಸಹ ರಜೆಯನ್ನು ಜಿಲ್ಲಾಡಳಿತ ಘೋಷಣೆ ಮಾಡಿದೆ. ಹವಾಮಾನ ಇಲಾಖೆ ಈಗ ಆರೆಂಜ್ ಅಲರ್ಟ್ ನೀಡಲಾಗಿದೆ. ಗಣಪತಿ ಹಬ್ಬದ 3ನೇ ದಿನ, 4ನೇ ದಿನ ಮತ್ತು 5ನೇ ದಿನ ಭಾಳಷ್ಟು ಗಣಪತಿಗಳ ವಿಸರ್ಜನಾ ಪೂರ್ವ ಮೆರವಣಿಗೆ ನಡೆಯುತ್ತೆ. ಅವೆಲ್ಲವೂ ಸಹ ಮಳೆಯಲ್ಲೇ ಸಾಗ್ತಾ ಇದೆ. ಹಾಗಾಗಿ ಶಿವಮೊಗ್ಗ ನಗರಾದ್ಯಂತ ವ್ಯಾಪಕ ಮಳೆ ಸುರಿತಾ ಇದೆ. ಅಲ್ಲದೆ ಮಳೆ ಕಡಿಮೆಯಾಗೋ ಸೂಚನೆ ಅಂತೂ ಇಲ್ಲ. ನಾಳೆ 30ನೇ ತಾರೀಕು, ಆಗಸ್ಟ್ 30ನೇ ತಾರೀಕು ಶಿವಮೊಗ್ಗ ಜಿಲ್ಲೆಗೆ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಆಗಸ್ಟ್ 29ನೇ ತಾರೀಕು ಶಿವಮೊಗ್ಗ ನಗರ, ಭದ್ರಾವತಿ ತಾಲೂಕು ಮತ್ತು ಶಿವಮೊಗ್ಗ ಜಿಲ್ಲೆಯ ಬೇರೆ ಬೇರೆ ತಾಲೂಕುಗಳಲ್ಲಿ
ಶಾಲೆ ಕಾಲೇಜು ಅಂಗನವಾಡಿಗಳಿಗೆ ರಜೆಯನ್ನು ಕೊಡಲಾಗಿತ್ತು. ಈಗ 30ನೇ ತಾರೀಕು ಜಿಲ್ಲೆಗೆ ಯೆಲ್ಲೋ ಅಲರ್ಟ್ ಕೊಡಲಾಗಿದೆ. ಜಿಲ್ಲಾಡಳಿತ ಯಾವ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ ನೋಡಬೇಕಾಗಿದೆ. ಆದರೆ ಶಿವಮೊಗ್ಗ ಜಿಲ್ಲೆಯಾದ್ಯಂತ ಎಲ್ಲ ಕಡೆ ವ್ಯಾಪಕ ಮಳೆ ಬರ್ತಾ ಇದೆ. ಕೆರೆ ಕಟ್ಟೆಗಳು ಭರ್ತಿಯಾಗಿದ್ದಾವೆ, ಜಲಾಶಯಗಳು ಭರ್ತಿಯಾಗಿವೆ. ಗಾಜನೂರು ಜಲಾಶಯ ಬಹಳ ಮುಂಚೆ ಭರ್ತಿಯಾಗಿತ್ತು, ಈಗ ಲಿಂಗನಮಕ್ಕಿ ಜಲಾಶಯ ಸಹ ಭರ್ತಿಯಾಗಿದೆ, ಭದ್ರಾ ಜಲಾಶಯ ಭರ್ತಿಯಾಗಿದೆ. ಹಾಗಾಗಿ ನೀರಿನ ಸಮೃದ್ಧಿ ಕಾಣ್ತಾ ಇದೆ ಇಡೀ ಮಲೆನಾಡು ಜಿಲ್ಲೆಯಲ್ಲಿ. ಅದರ ಜೊತೆಗೆ ಮಳೆ ಸಹ ನಿಲ್ತಾ ಇಲ್ಲ, ನಿರಂತರವಾಗಿ ಸುರಿತಾನೆ ಇದೆ. ಜೊತೆಗೆ ಯೆಲ್ಲೋ ಅಲರ್ಟ್ ಸಹ ಇದೆ.